ಹಾಯ್ ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾವು KCET ಅನ್ನೋ ಎಕ್ಸಾಮ್ನಲ್ಲಿರುವಂತಹ ತುಂಬ ಸುಲಭ ಮತ್ತು ಸ್ಕೋರಿಂಗ್ ಚಾಪ್ಟರು ಯಾವುದಪ್ಪ ಅಕ್ಕ ಅದು ಅಂದರೆ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ. ನಾನು ಶುರು ಮಾಡಿದ್ದು ಈ ಒಂದು ಪಕ್ಕಾ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಚಾಪ್ಟರಿಂದ. ಸೊ ನೀವು ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ವೀಣ ಶುರು ಮಾಡೋಣ. ಸೊ ಸ್ವೀಟಾಗಿ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫಸ್ಟಿಗೆ ಸಿನಾಪ್ಸಿಸ್. ಈ ಪಾಠನ ತುಂಬ ಆದಷ್ಟು ಬೇಗ ಮುಗಿಸ್ತೀನಿ. ಇಲ್ಲಿಂದ ಬರುವಂಥ ಪ್ರಶ್ನೆಗಳು ಎಷ್ಟು ಗೊತ್ತಾ? ಕೇವಲ 1 ಅಥವಾ 2 ಇಷ್ಟು ಪ್ರಶ್ನೆಗಳು ಬರುತ್ತೆ ಅನ್ನೋದು ನನ್ನ ಒಂದು ಊಹೆ ಅನಿಸಿಕೆ. ಇಷ್ಟೊಂದು ವರ್ಷದ PYQಸನ್ನು ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಬಹಳ ಸಿಂಪಲ್ ಕ್ವಶನ್, ಆದರೆ ಇದು ಥಿಯರಿ ಕ್ವಶನ್ ಆಗಿರುತ್ತೆ. ಥಿಯೋರಿನ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಸರಿ ಮಕ್ಕಳೇ, ಸಿನಾಪ್ಸಿಸನ್ನು ನೋಡೋಣ. ಏನಪ್ಪ ಸಿನಾಪ್ಸಿಸ್ ಅಂದರೆ ಅರ್ಥ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಕ್ಕ, ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? EVS ಅಂದರೆ ಏನು? ಸೊಸೈಟಿ, ಸೋಷಿಯಲ್, ಎನ್ವಿರಾನ್ಮೆಂಟ್. ಇದನ್ನು ಏನಂತ ಕರಿತೀವಿ ನಾವು? ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅಲ್ವಾ? ಸೊ ಅದನ್ನು ನಾವು ಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ಅಥವಾ ಕೆಮಿಸ್ಟ್ರಿ ಅನ್ನೋ ಚಾಪ್ಟರ್ ಜೊತೆಗೆ ಹೇಗೆ ಡೀಲ್ ಮಾಡ್ತೀವಿ ಅಂತ ಪ್ರಶ್ನೆ ನಿಮ್ಮೆಲ್ರಿಗೂ ಬಂದೇ ಬರುತ್ತೆ ತಾನೇ? ಹಾಗಿದ್ಮೇಲೆ ನಾನು ನಿಮಗೆ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಕೆಮಿಸ್ಟ್ರಿ ಜೊತೆಗೆ ಈ EVS ಸಬ್ಜೆಕ್ಟು ಏನು ಮಾಡ್ತಾ ಇದೆ? ಚಿಕ್ಕವರಿದ್ದಾಗ ಕಲ್ತಿದ್ದೀವಿ ಅಕ್ಕ, ಇವಾಗ ಏನು ಮಾಡ್ತಾ ಇದೆ ನೋಡೋಣ. ಇಲ್ಲಿರುವಂಥ ಆರಿಜಿನ್ ಕರಿತೀವಿ, ಟ್ರಾನ್ಸ್ಪೋರ್ಟ್ ಕರಿತೀವಿ, ರಿಯಾಕ್ಷನ್ಸ್ ಕರಿತೀವಿ, ಎಫೆಕ್ಟ್ಸ್ ಕರಿತೀವಿ, ಫೇಟ್ಸ್ ಮತ್ತು ಸ್ಪೀಷೀಸ್. ಇದೆಲ್ಲ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ? ಕಲಿಯಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಒಂದೊಂದು ನೋಡ್ತಾ ಹೋಗೋಣ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಕ್ಕ, ಪೊಲ್ಯೂಷನ್ ಅಂದರೆ ನನಗೆ ಗೊತ್ತು. ಯಾವ ಪೊಲ್ಯೂಷನ್ ಇದೆ? ಏರ್ ಪೊಲ್ಯೂಷನ್ ಇದೆ. ಯಾವುದೆಲ್ಲ ಇದೆ ಹೇಳಿ? ಏರ್ ಪೊಲ್ಯೂಷನ್. ಮತ್ತೇನು ಪೊಲ್ಯೂಷನ್ ಇದೆ? ನಾಯ್ಸ್ ಪೊಲ್ಯೂಷನ್ ಕ್ಲಾಸಲ್ಲಿದೆ. ಮತ್ತೇನಿದೆ? ನಂಗೆ ಗೊತ್ತಿಲ್ಲ, ಹೇಳಿ. ವಾಟರ್ ಪೊಲ್ಯೂಷನ್. ವೆರಿ ಗುಡ್, ವಾಟರ್ ಪೊಲ್ಯೂಷನ್ ಅಂತೆ. ಸಾಧಾರಣ ತುಂಬ ಇದೆ, ಬಟ್ ಪೊಲ್ಯೂಷನ್ ಬಗ್ಗೆ EVS ಅಂದರೆ ಎನ್ವಿರಾನ್ಮೆಂಟಲ್ಲಿ ಏನೇನು ಪೊಲ್ಯೂಷನ್ ಆಗ್ತಿದೆ ಅಂತ ನೋಡೋಣ. ಪೊಲ್ಯೂಷನ್ ಆಗೋಕ್ಕೆ ಯಾರು ಬೇಕು? ಒಬ್ಬ ರಾಕ್ಷಸ ಬೇಕು ತಾನೇ. ಆ ರಾಕ್ಷಸನ ಹೆಸರು ಒಂದು ನಿಮಿಷ ತೋರಿಸ್ತೀನಿ. ಆ ರಾಕ್ಷಸನ ಮುಖಾನು ತೋರಿಸ್ತೀನಿ. ಅವನ ಹೆಸರು ಏನು? ಪೊಲ್ಯೂಟೆನ್ಸ್. ಅವನ ಹೆಸರು ಪೊಲ್ಯೂಟೆಂಟ್ ಅಂತ. ಈ ಪೊಲ್ಯೂಟೆಂಟ್ ಏನು ಮಾಡ್ತಾನೆ? ಇವನ ಹತ್ರ ಗ್ಯಾಸ್ ಇದೆ ಅಂತೆ. ಯಾವ ಗ್ಯಾಸು? ಕಾರ್ಬನ್ ಮೊನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್. ಕಂಡ್ರೋ ಇದನ್ನು ಮುಟ್ಟಕ್ಕೆ ಹೋದರೆ ಅಷ್ಟೇ. ಮತ್ತೆ ಗೋವಿಂದ. ಕಾಂಪೌಂಡ್ಸ್ ಆಫ್ ಮೆಟಲ್ಸ್ ಯಾವುದಿದೆ? ಲಡ್, ಮರ್ಕ್ಯುರಿ, ಜಿಂಕ್. ಇದೆಲ್ಲ ಮುಟ್ಟಬಾರ್ದು. ಪೆಸ್ಟಿಸೈಡ್ಸ್ ಮತ್ತು ಡಿಟರ್ಜೆಂಟ್ಸ್ ಕೆಲವು ಡೇಂಜರಸ್ ಇದೆ. ಸೀವೇಜ್ ಅಂದರೆ ಏನದು? ಗಟ್ಟರ್ ಇರುತ್ತೆ ನೋಡಿ, ಅಲ್ಲಿ ರೇಡಿಯೋ ಸಿಸ್ಟಮ್. ಇಲ್ಲೆಲ್ಲ ಏನು ಮಾಡಬಹುದು ನಾವು? ಈ ಪೊಲ್ಯೂಟೆನ್ಸನ್ನು ಕಂಡುಕೊಳ್ಬೋದು. ಮುಂದೆ ಅಟ್ಮಾಸ್ಫಿಯರ್ ಅಕ್ಕ, ಅಟ್ಮಾಸ್ಫಿಯರ್ ಅಂದರೆ ಏನು? ಏನಿದೆ ಇಲ್ಲಿ? ಏನಪ್ಪ ಆದರೂ ಎಕ್ಸ್ಟ್ರಾ ಕ್ವಶನ್ ಇಂಪಾರ್ಟೆಂಟ್ ಕಾಣಿಸಿದ್ಯಾ? ಇಲ್ಲ. ಸೊ ಇದನ್ನು ಓದಬೇಡಿ, ಈ ಪಾರ್ಟನ್ನು ಕ್ಲೋಸ್ ಮಾಡಿ. ನಾನು ಹೇಳೋದು ಮಾತ್ರ ನೋಡಿ. ಸೊ ಈ ನಿಯಾನು, ಹೀಲಿಯಮ್, ಕ್ರಿಪ್ಟಾನ್, ಝೆನಾನ್, ಹೈಡ್ರೋಜನ್, ಇದೆಲ್ಲ ಹೈಡ್ರೋಜನ್, ಕಾರ್ಬನ್, ಇದೆಲ್ಲ ಏನು? ನೋಬಲ್ ಗ್ಯಾಸ್. ಇದು ಇಂಪಾರ್ಟೆಂಟ್, ಗೊತ್ತಾಯ್ತಾ? ಇನ್ನೊಂದು ಸಲ ಹೈಲೈಟ್ ಮಾಡ್ತೀನಿ ಯಾವುದೆಲ್ಲ ಇಂಪಾರ್ಟೆಂಟು ಅಂತ. ಇದು ನೋಬಲ್ ಗ್ಯಾಸ್ ಇದೆ ನೋಡಿ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಪೇಜ್ ಹೋಗೋಣವಾ? ಸರಿ ಅಕ್ಕ, ನೆಕ್ಸ್ಟ್ ಪೇಜ್ ಹೋಗೋಣ. ಸರಿ, ಯಾವುದೆಲ್ಲ ಗ್ಯಾಸ್ ಇನ್ನಿದೆ? ಮೀಥೇನ್ ಇದೆ, ಸಲ್ಫರ್ ಇದೆ, ಸಲ್ಫರ್ ಡೈಆಕ್ಸೈಡ್, ಅಮೋನಿಯಮು, ಓಝೋನ್ ಇದೆ. ಈ ಥರ ಇದೆಲ್ಲ ಏನು? ಇಂಪಾರ್ಟೆಂಟ್ ಗ್ಯಾಸಸ್, ನೋಬಲ್ ಗ್ಯಾಸಸ್ಗಳು. ನಂತರ ಅಟ್ಮಾಸ್ಫಿಯರಲ್ಲಿ ಏನೆಲ್ಲ ಇದೆ? ಅಟ್ಮಾಸ್ಫಿಯರ್ ವೆರಿ ಇಂಪಾರ್ಟೆಂಟ್. ಟ್ರಾಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್. ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ನೋಡಿದ ಹಾಗೆ ನನಗೆ ಕಾಣಿಸಿರೋದು ಕೆಲವೇ ಸ್ಪಿಯರ್. ಆ ಕೆಲವು ಸ್ಪಿಯರ್ಗಳು ಯಾವುದು ಅಂತ ನೋಡೋಣ ಬನ್ನಿ. ಸೊ ಸ್ಟ್ರಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್, ಈ ಥರ. ಸೊ ಅರ್ತ್ ಇದು ಮೇಲ್ಗಡೆ ಇರೋದು ಯಾರು? ಟ್ರೋಪೋಸ್ಫಿಯರ್. ಮತ್ತು ಸ್ಟ್ರಾಟೋಸ್ಫಿಯರ್ ಅನ್ನೋರು ಏನು ಮಾಡಿದ್ದಾರೆ? ಅರ್ತಿದ್ದು ಮೇಲ್ಗಡೆ ಇದ್ದಾರೆ. ಟ್ರೋಪೋಸ್ಫಿಯರ್ ಅನ್ನೋರು ಯಾರು? ಅವರು ಒಂದು ನಿಮಿಷ, ಇಲ್ಲೇನೋ ಕನ್ಫ್ಯೂಷನ್ ಆಗಿದೆ. ಸ್ಟ್ರಾಟೋಸ್ಫಿಯರ್ ಅಂದರೆ ಅರ್ತಿದ್ದು ಮೇಲೆ, ಟ್ರೋಪೋಸ್ಫಿಯರ್ ಅಂದರೆ ಕೆಳಗಡೆ. ಇಲ್ಲಿ ಮಿಸ್ಟೇಕ್ ಆಗಿದೆ ಮಕ್ಕಳೇ, ಇದು PDF ಸರಿಯಾಗಿಲ್ಲ, ನೋಡ್ಕೋಬೇಡಿ. ಇದನ್ನು ಯಾವುದನ್ನು ಸೇಮ್ ಬಂದಿದೆ. ನಮಗೇನು ಬೇಕು? ಈ ಡಿಸ್ಟೆನ್ಸ್ ಸ್ವಲ್ಪ ಕಲ್ತ್ಕೊಳ್ಳಿ. ನಮಗೆ ಸ್ಟ್ರಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್
ST ಅನ್ನೋ ಸ್ಕೆಡ್ಯೂಲ್ ಟ್ರೈಬ್ಸ್ ಅನ್ನೋ ಕಾಸ್ಟ್ ಇದೆ, ಅದನ್ನು ನೆನ್ಪಿಟ್ಕೋಬಹುದು. ನಿಮಗೆ ಎಷ್ಟಿದೆ ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಏನೋ 5 ಕಿಲೋಮೀಟ್ರ್ ಎಷ್ಟೋ ಏನೋ ಡಿಫ್ರೆನ್ಸ್ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದು ನೋಟ್ಸ್ PDF ಮಾಡಿರೋದು ನಾನು, ಹ್ಯಾಂಡ್ ರಿಟನ್ ಅಲ್ಲ, PDF ಇದು ನಂದೇ. ಸೊ ನೋಡ್ತಿದ್ದೀರಲ್ಲ ಅದು, ಅಂದರೆ ಸೊ ಐ ನೀಡ್ ಪರ್ಫೆಕ್ಟ್ ಆನ್ಸರ್ ಇದಕ್ಕೆ. ಹಾಗಾಗಿ ಸೊ ಏನು ST ಅಂತ ಗೊತ್ತಿದೆ ನೋಡಿ, ಕಾಸ್ಟ್ ಸ್ಕೆಡ್ಯೂಲ್ ಟ್ರೈಬ್ಸ್. ಸೊ S ಮೇಲೆ T ಕೆಳಗೆ, ಅಂದರೆ ಅರ್ತಿದು ಮೇಲೆ ಪಾರ್ಟು ಸ್ಟ್ರಾಟ್ರೋಸ್ಪಿಯರ್, ಕೆಳಗೆ ಪಾರ್ಟು ಟ್ರಾಪೋಸ್ಪಿಯರು. ಥರ್ಮೋಸ್ಪಿಯರ್ ಅಂದರೆ ಟೆಂಪರೇಚರ್ ಜಾಸ್ತಿ ಇರೋ ಏರಿಯಾ, ಮತ್ತು ಉಳಿದದೆಲ್ಲ ನಿಮಗೆ ಗೊತ್ತಿರುತ್ತೆ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಕೆಳಗೆ ಹೋದರೆ ಇದು ಬೇಡ, 80% ಗಾಳಿ ಇದೆ, ಅದೆಲ್ಲ ಬೇಡ. ಟ್ರೋಪೋಸ್ಪಿಯರ್ ಅಂತಂದ್ರೆ ಏನು, ಇದು ಗ್ಯಾಸ್ ಇರುತ್ತೆ, ಅಂದರೆ ಹೇಳಿದೆ ನೋಡಿ, ಗ್ಯಾಸಸ್ ಎಲ್ಲ ಇರೋವಂಥ ಜಾಗ. ಗ್ಯಾಸಸ್ ಏರ್ ಪೊಲ್ಯೂಟೆನ್ಸ್ ಅಂದರೆ ಸಲ್ಫರು, ನೈಟ್ರೋಜನು, ಕಾರ್ಬನ್ನು, ಹೈಡ್ರೋಜನ್ ಸಲ್ಫೈಡ್, ಹೈಡ್ರೋಕಾರ್ಬನ್, ಇದೆಲ್ಲ ಏನು ಬೇಡ, ಇದು ಬೇಡ ಓದೋದು. ಇದು ಇಂಪಾರ್ಟೆಂಟ್. ಪರ್ಟಿಕ್ಯುಲೇಟ್ ಅಂದರೆ ಪಾರ್ಟಿಕಲ್ಸಲ್ಲಿ ಡಸ್ಟ್, ಮಿಸ್ಟ್, ಫಾಗ್, ಸ್ಮೋಕ್, ಸ್ಮಾಗ್ ಇದೆಲ್ಲ ಬರುತ್ತೆ. ಇಂಪಾರ್ಟೆಂಟ್ ಅಕ್ಕ. ನೆಕ್ಸ್ಟ್ ಏನು ಇಂಪಾರ್ಟೆಂಟು, ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ಗ್ಲೋಬಲ್ ವಾರ್ಮಿಂಗ್ ಯಾವನ್ ಬಂದ ಇಲ್ಲಿ, ರಾಜಾದಿರಾಜ, ರಾಜ ಮಾರ್ತಾಂಡ. ಗ್ಲೋಬಲ್ ವಾರ್ಮಿಂಗ್ ಗ್ರೀನ್ ಹೌಸ್. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು, ಗ್ಲೋಬ್ ಅಂದರೆ ಅರ್ತ್ ಏನಾಗ್ತಿದೆ, ಬಿಸಿ ಕೆಂಡಾಮಂಡಲ. ನಾವು ಹೇಳ್ತಾ ನೋಡಿ ನೆಲ್ಸನ್ ಅದೇನೋ ಎಲ್ಲೋ ನೋಡಿದೆ, ನೆಲ್ಸನ್ ಕೆಂಡಾಮಂಡಲ ಅಂತೆ. ಯಾರೋ ನಮ್ಮ ಕ್ಲಾಸ್ನವರು ಯಾರೋ ಕಾಮಿಡಿ ಮಾಡ್ತಿದ್ರು, ಕೆಂಡಾಮಂಡಲ ಏನೋ ಇರಿ ಬಿಡಿ ಅದು ವಿಷಯನ. ಸೊ ಅಂದರೆ ಅರ್ತು ಬಿಸಿ ಆಗೋದು, ಅದು ಹೇಗೆ, ಏನು ಎತ್ತ, ಯಾರು ಬಿಸಿ ಮಾಡ್ತಿದ್ದಾರೆ ಅದನ್ನೆಲ್ಲ ಹೇಳೋಣ. ನಾವುಗಳೇ ಹ್ಯೂಮನ್ಸೇ. ಗ್ಯಾಸ್ಗಳಿದ್ದಾವೆ ನೋಡಿ, ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಓಝೋನು, CFC ವಾಟರ್ ಪೇಪರ್. ಇಷ್ಟರ ಮಕ್ಕಳನ್ನು ಇನ್ನೊಂದು 5-6 ಜನ ಮಕ್ಕಳನ್ನ ಅಲೆಯಲ್ಲಿ ನೆನ್ಪಿಟ್ಕೊಂಡ್ರೆ ಇದೇ ಪ್ರಶ್ನೆ ಡ್ಯಾಮ್ ಶೂರ್ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಇದು ಖಂಡಿತ ಕೇಳ್ತಾರೆ. ಯಾವುದು ಈ ಥರ ಗ್ಯಾಸಸ್ ಏನು ಮಾಡ್ತಾಯಿದೆ, ಗ್ಲೋಬಲ್ ವಾರ್ಮಿಂಗ್ ಮಾಡ್ತದೆ. ಗ್ರೀನ್ ಹೌಸಲ್ಲೂ ಯಾರಿದ್ದಾರೆ, ಇವರೇ, ನನ್ನ ಮಕ್ಕಳೇ ಬರ್ತಿದ್ದಾರೆ, ಇವರನ್ನೇ ನೋಡ್ಕೊಳ್ಳಿ. ಓಕೆನಾ, ಹೇಳಿದೆಲ್ಲ ತಲೆಗೆ ಹೋಗ್ತಿದೆ ತಾನೇ. ಈ ಗ್ಯಾಸಸ್ ಎಲ್ಲ ಯಾರು, ರಾಜಾದಿರಾಜಗಳು. ಆ್ಯಸಿಡ್ ರೈನ್ ಅಂದರೆ ಏನಕ್ಕ, ಏನಿಲ್ಲ. pH ಇದೆ ನೋಡು, pH is less than 5.6 ಇಲ್ಲೇ ಕೊಟ್ಟಿದ್ದಾರೆ ನೋಡು, ಇದು ಇಂಪಾರ್ಟೆಂಟ್. ತಾಜ್ ಮಹಲ್ ಎಲ್ಲ ಇದರಿಂದಾಗಿ ಬಿದ್ದೋಗ್ಬಿಟ್ಟಿದೆ. ಮೇಯ್ನ್ ಗ್ಯಾಸಸ್ ಯಾರೆಲ್ಲ, ಇವ್ರು ಯಾರು ಆ್ಯಸಿಡ್ ರೈನ್ ಮಾಡ್ತಿರೋರು, ಸಲ್ಫರ್ ಮತ್ತು ನೈಟ್ರೋಜನ್, SN. ಇವರಿಬ್ಬರ ನೆನ್ಪಿಟ್ಕೊಳ್ಳಿ, ಸರಿನಾ. ಯೂಶ್ವಲಿ ಒಂದು ನಿಮಿಷ ತಿಳಿಸ್ತೀನಿ, ನಿಮ್ಗೆ ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಆ್ಯಸಿಡ್ pH ಸ್ಕೇಲ್ ತಿಳಿಸ್ತೀನಿ. ಇದು ಆ್ಯಸಿಡು, ಇದು ಬೇಸು, ಇದು ಏನು ನ್ಯೂಟ್ರಲ್ಲು. ಇಲ್ಲಿ 7 ಇದೆ, ಇಲ್ಲಿ ಇಷ್ಟಿದೆ. 7ಕ್ಕಿಂತ ಕಡಿಮೆ ಇದ್ದರೆ ಆ್ಯಸಿಡು, 7ಕ್ಕಿಂತ ಮೇಲಿದ್ದರೆ ಬೇಸು. ಇದು ಇಷ್ಟು ನಿಮಗೆ ಗೊತ್ತಿರಲಿ. ಸೊ pH ಕೆಳಗೆ ಇದೆ ಅಂದರೆ ಹೈ ಆ್ಯಸಿಡ್ ಇದೆ ಅಂತ ಅರ್ಥ. ಇದರಿಂದ ಮಾನ್ಯುಮೆಂಟ್ಸ್ ಎಲ್ಲ ಏನಾಗ್ತಿದೆ, ಸುಟ್ಟು ಭಸ್ಮ ಆಗ್ತಾ ಇದೆ, ಗೊತ್ತಾಯ್ತಾ, ತಾಜ್ ಮಹಲ್ ಎಲ್ಲ. ಸೊ ಸ್ಮಾಗ್ ಅಂದರೆ ಏನು, ವಾಟ್ ಡು ಯು ಮೀನ್ ಬೈ ಸ್ಮಾಗ್ ಅಕ್ಕ? ಸ್ಮಾಗ್ ಅಂದರೆ ಏನು, ಸ್ಮೋಕ್ ಪ್ಲಸ್ ಫಾಗ್. ಸ್ಮೋಕ್ ಅಂದರೆ ಸಿಗರೇಟಲ್ಲಿ ಸ್ಮೋಕ್ ಬರುತ್ತೆ ಅದು, ಮತ್ತು ಫಾಗಿ ಮಿಸ್ಟಿ ಫಾಗಿ ನೋಡಿರ್ತೀರ ಕಾರಲ್ಲಿ ಎಲ್ಲ. ಕ್ಲಾಸಿಕಲ್ ಮತ್ತು ಫೋಟೋ ಕೆಮಿಕಲ್ ಇದೆ. ಕ್ಲಾಸಿಕಲ್ ಸ್ಮಾಗ್ ಅಂದರೆ ಕೂಲ್, ತಂಡ ಕೂಲ್, ಇದೆಲ್ಲ ಬೇಡ. ಲಂಡನ್ ಅಂತೆ ಗಿಂಡನ್ ಅದೆಲ್ಲ ಬೇಡ. ಮತ್ತು ಹೋಗ್ಬೋದು, ಒಳ್ಳೆ CT ರ್ಯಾಂಕ್ ಬಂದರೆ ನಾನೇ ಕರ್ಕೊಂಡು ಹೋಗ್ತೀನಿ. ಸೊ ಫೋಟೋ ಇದು ಎಂಥದ್ದು ಇದಿಲ್ಲ, ಬೇಡ, ಅಷ್ಟೊಂದು ಬೇಕಾಗಿಲ್ಲ. ಸೊ ಪ್ಯಾನ್ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಅದು ಬೇಕಾಗತ್ತೆ, ಬಿಟ್ಟರೆ ಬೇರೆ ಏನಿಲ್ಲ. ಓಝೋನ್ ಹೋಲ್ ಡಿಪ್ಲೀಟ್ ಆಗ್ತಿದೆ, ಅದು ಓಝೋನ್ ಹೋಲ್ ಅಂತ ಕರಿತೀವಿ, ನಾವೇ ಮಾಡ್ತಿರೋದು. ರೀಸನ್ಸ್ ಏನು, UV ರೇಸ್ ಡಿಪ್ಲೀಷನ್, ಮೋರ್ UV ರೇಡಿಯೇಷನ್. ಇವರು UV ಅನ್ನೋರು ಜಾಸ್ತಿ ಏನು ಮಾಡ್ತಿದ್ದಾರೆ, ತೊಂದರೆ ಕೊಡ್ತಿದ್ದಾರೆ. ಅದರಿಂದಾಗಿ ಓಝೋನ್ ಅನ್ನೋ ಅಣ್ಣನಿಗೆ ಕೋಪ ಬಂದು ಅವ್ನು ಕರಗ್ತಾ ಇದ್ದಾನೆ. ಅವನಕ್ಕಿಂತಾಗಿ UV ರೇಸ್ ನಮ್ಮ ಬಾಡಿ ಟಚ್ ಆದರೆ ಏನಾಗುತ್ತೆ, ಸ್ಕಿನ್ ಸನ್ಬರ್ನ್, ಕ್ಯಾನ್ಸರ್, ಕಿಲ್ಲಿಂಗ್ ಇದೆ. ಇದು ತುಂಬ ಇಂಪಾರ್ಟೆಂಟ್. ನೀರಿನ ಪಾಲ್ಯೂಷನ್ ಹೇಗಾಗ್ತಿದೆ, ಕಂಟ್ಯಾಮಿನೇಟೆಡ್ ಅಂದರೆ ಫೀಸಸ್, ಅಂದರೆ ಹ್ಯೂಮನ್ ಫೀಸಸ್ ಇರಲಿ, ಸ್ಟೂಲ್ಸ್ ಇರಲಿ, ಅಥವಾ ಹ್ಯೂಮನ್ಸ್ ಡಸ್ಟ್ ಇರಲಿ, ಏನೆಲ್ಲ ವೇಸ್ಟ್ ತಂದಲ್ಲಿ ಹಾಕ್ತೀರಾ ನೋಡಿ, ಅಥವಾ ಸ್ನಾನ ಎಲ್ಲ ಮಾಡ್ತೀರಾ, ಹಾಗಾಗಿ ಪೊಲ್ಯೂಷನ್ ಆಗುತ್ತೆ. ಇಲ್ಲಿ ಸೀವೇಜ್, ಇಂಡಸ್ಟ್ರಿಯಲ್, ಅಗ್ರಿಕಲ್ಚರ್, ಥರ್ಮಲ್, ರೇಡಿಯೋ ಆ್ಯಕ್ಟಿವಿಟಿ ಈ ರೀತಿಯಲ್ಲಿ ಕಾರಣಕ್ಕೆ ಸಿಗುತ್ತೆ. ಮತ್ತು ಮಕ್ಕಳೇ ಯೂಟ್ರೋಫಿಕೇಷನ್, ನಾನು ಹೇಳೋದನ್ನು
ಗಮನವಿಟ್ಟು ಕೇಳಿ. ಯೂಟ್ರೋಫಿಕೇಶನ್ ಇದ್ರ ಮೇಲೆ ಕ್ವಶನ್ ಇದೆ. ಪ್ರೊಸೆಸ್ ಇನ್ ವಿಚ್ ನ್ಯೂಟ್ರಿಯೆಂಟ್ ಅನ್ರಿಚ್ಡ್ ವಾಟರ್ ಬಾಡಿ ಸಪೋರ್ಟ್ ಡೆನ್ಸ್ ವಾಟರ್ ಪಾಪ್ಯುಲೇಷನ್ ವಿಚ್ ಕಿಲ್ಸ್ ಎನಿಮಲ್ ಪಾಪ್ಯುಲೇಷನ್ ಬೈ ಡಿಪ್ರೇಷನ್ ಆಫ್ ಆಕ್ಸಿಜನ್, ಲಾಸ್ ಆಫ್ ಬಯೋಡೈವರ್ಸಿಟಿ. ಸರಿ, ನಾನು ಸಿಂಪಲ್ ಆಗಿ ಈ ಯೂಟ್ರೋಫಿಕೇಶನ್ ಏನು ಮಾಡ್ತಾನೆ ಅಂದರೆ, ಇವನೊಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳೋಣ. ಯೂಟ್ರೋಫಿಕೇಶನ್ ಇವನು ಸಮಾಜ ಸೇವಕ, ಚಿಕ್ಕ ವಯಸ್ಸಿಂದಲೂ ಸಮಾಜ ಸೇವೆ, ಮಮ್ಮಿ ಸಮಾಜ ಸೇವೆ ಅಂತ. ಇವನು ಏನು ಮಾಡ್ತಾನೆ, ಯೂಟ್ರೋಫಿಕೇಶನ್ ಅನ್ನೋನು ಇವಾಗ ಸಾಯ್ತಾ ಇದೆ ನೋಡಿ, ಪ್ಲಾಂಟ್ಸ್ ಎಲ್ಲ ಸಾಯ್ತಾ ಹೋಗ್ತಿದೆ, ಸತ್ತಿರೋದನ್ನೆಲ್ಲ ಬದುಕಿಸ್ತಾನೆ. ಹೇಗೆ? ವಾಟರ್ ಬಾಡಿಗೆ ನ್ಯೂಟ್ರಿಷನ್, ಆಕ್ಸಿಜನು, ನೈಟ್ರಿಜನು ಈ ಥರ ಎಲ್ಲ ಕೊಟ್ಟುಬಿಟ್ಟು ಏನು ಮಾಡ್ತಾನೆ, ಬದುಕಿಸ್ತಾ ಅವನೇ. ಯೂಟ್ರೋಫಿಕೇಶನ್ ಅರ್ಥ ಆಯ್ತಾ? BOD ಫುಲ್ ಫಾರ್ಮ್ ತುಂಬ ಇಂಪಾರ್ಟೆಂಟ್. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಈ ಥರ ಸುಮ್ಮನೆ ಓದ್ಕೊಂಡು ಹೋದರೆ ಸಾಕು, ಫುಲ್ ಮಾರ್ಕ್ಸ್ ಸಿಗುತ್ತೆ. ಕ್ಲೀನ್ ವಾಟರ್ದು ಏನಿರಬೇಕು, ಲೆಸ್ ದ್ಯಾನ್ 5 ppm. ಇದು ಆ್ಯಸಿಡ್ ಅಂತ ಅನ್ಕೋಬೇಡಿ. ಇಲ್ಲಿ ಹೈ ಪೊಲ್ಯೂಟೆಡಲ್ಲಿ 17 ppm. ಇದೆರಡು ಇಂಪಾರ್ಟೆಂಟು. ಈ 2 ಪಾಯಿಂಟ್ಸ್ ನೋಡ್ಕೊಳ್ಳಿ ಮಕ್ಕಳೇ. ಇದು ನಾನು ಜೋಕ್ ಮಾಡ್ತಿಲ್ಲ, ಕೇಳಿದ್ದಾರೆ BOD ಅಂದರೆ ಫುಲ್ ಫಾರ್ಮ್ ಏನು ಅಂತ. BOD ಅಂದರೆ ಏನು? ಅದು ಬ್ಯಾಕ್ಟೀರಿಯಾ ಟು ಬ್ರೇಕ್ ಮಾಡೋದಕ್ಕೆ ಸರ್ಟೈನ್ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಅನ್ವಾಂಟೆಡ್ ವೇಸ್ಟ್ ಇರುತ್ತೆ ಅದನ್ನು. ಮತ್ತು ಕ್ಲೀನ್ ವಾಟರ್ ಯಾಕೆ ಪೊಲ್ಯೂಷನ್ ಹೇಗೆ ಅಂದರೆ, ಇಲ್ಲಿ ವಾಟ್ರಿದ್ದು ಕ್ಲೀನ್ ವಾಟರ್ ಹ್ಯಾವ್ BOD ಲೆಸ್ ದ್ಯಾನ್ 5 ppm. ಅದು ತುಂಬ ಇಂಪಾರ್ಟೆಂಟು. 1 ನಿಮಿಷ ಹೈಲೈಟ್ ಮಾಡಿ ತೋರಿಸ್ತೀನಿ. ಇದು ಇಂಪಾರ್ಟೆಂಟು. BOD ಇಂಪಾರ್ಟೆಂಟ್. ಕ್ಲೀನ್ ವಾಟರ್ ಲೆಸ್ ದ್ಯಾನ್ 5 ppm. ಹೈ ಪೊಲ್ಯೂಟೆಡ್ ಅಂದರೆ 17 ppmಗಿಂತ ಜಾಸ್ತಿ ಅಥವಾ ಈಕ್ವಲ್. ಯೂಟ್ರೋಫಿಕೇಶನ್ ಇವನೊಬ್ಬ ಇರ್ತಾನೆ, ಅವ ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ ನೀರು, ಅದು ಇದೆಲ್ಲ ನೀರನ್ನೆಲ್ಲ, ನೀರಿನ ಸಮಾಜನ ವೇದಿಕೆಯನ್ನು ಅಂದರೆ ವೇದಿಕೆ ಅಂತಿದ್ದೀನಿ, ನೀರಿನ ಊರನ್ನು. ಕೋಡ್ ಅಂದರೆ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದ್ರ ಬಗ್ಗೆ 4 ppm ಇಷ್ಟು ಸಾಕು. ಸಾಯಿಲ್ ಪೊಲ್ಯೂಷನ್ ಹೆಂಗಾಗ್ತಿದೆ? ನಾವೇ ಹ್ಯೂಮನ್ಸೇ. ನಮ್ಮ ತಾತನ ಹತ್ರ ತೋಟ ಇದ್ದರೆ ಹೋಗಿ ಕೇಳ್ಕೊಳ್ಳಿ, ಏನು ತಾತ ತೋಟ ಇದೆ ಅಂತ, ದೊಡ್ಡ ಜನಗಳು. ನನ್ನ ತಾತನ ಹತ್ರ ತೋಟ ಇದೆ, ಅವ್ರ ಹತ್ರ ಹೋಗಿ ಕೇಳಿಸ್ತೀನಿ ನಾನು, ಯಾವುದೆಲ್ಲ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಹಾಕ್ತಿದ್ಯಾ ತಾತ, ಯಾವ ಡಿಟರ್ಜೆಂಟ್ ಹಾಕ್ತಿದ್ಯಾ, ಒಟ್ರಾಶಿ ಹಾಕ್ಬಿಟ್ಟು ಹಾಳು ಮಾಡಬೇಡ ಜೀವ ಜಂತುಗಳನ್ನ ಅಂತ ಹೇಳಿದೆ. ಸರಿ ಮಕ್ಕಳೇ, ಲಾಸ್ಟ್ ಇಯರ್ ಕ್ವಶನ್ಸನ್ನು ನೋಡೋಣವಾ, ಸಾಲ್ವ್ ಮಾಡೋಣವಾ? ಈಗ ರೆಡ್ ಪೆನ್ ಯೂಸ್ ಮಾಡ್ತೀನಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ PYQs. ಏನು ಕೇಳಿದ್ದಾರೆ? ಯೂಟ್ರೋಫಿಕೇಶನ್ ಕಾಸಸ್. ಯೂಟ್ರೋಫಿಕೇಶನ್ 2019 ಕೇಳಿರೋ ಪ್ರಶ್ನೆ. ಯೂಟ್ರೋಫಿಕೇಶನ್ ಏನು ಕಾಸ್ ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತಾ, ರಿಡಕ್ಷನ್ ಮಾಡುತ್ತಾ? ರಿಡಕ್ಷನ್ ಇನ್ ಆಕ್ಸಿಜನ ಏನು ಮಾಡುತ್ತೆ? ರಿಡಕ್ಷನ್ ಮಾಡುತ್ತೆ ಅಲ್ವಾ, ಡಿಸಾಲ್ವ್ಡ್ ಆಕ್ಸಿಜನನ್ನು. ಎಸ್. ನೆಕ್ಸ್ಟ್ ಕ್ವಶನ್, ಕಷ್ಟ ಇಲ್ಲ ಏನು. ಇದರಲ್ಲಿರೋ ಹಾಗೆ ಪ್ರಶ್ನೆಗೆ ಆನ್ಸರ್ ಫಾರ್ಮ್. ಯಾಕಂದರೆ ಫಾರ್ಮ್ ಅನ್ನೋದು ಪ್ಯಾನ್, ಇದ್ರ ಜೊತೆ ಆಮೇಲೆ ಸ್ಮೋಕ್, ಸ್ಮಾಗ್, ಈ ಇದು ಪಾರ್ಟಿಕ್ಯುಲೇಟ್ ಜೊತೆಗೆ ಸಿರೋದ್ರಿಂದಾಗಿ ಸ್ವಲ್ಪ ನೀವು ಥಿಯರಿ ನೋಡ್ಕೋಬೇಕಾಗತ್ತೆ ಟೆಕ್ಸ್ಟ್ ಬುಕ್ಕನ್ನು ಅಷ್ಟೇ. ಸೊ ಇದಾಗಿರುತ್ತೆ. 2 ಕ್ವಶನ್ಸನ್ನು ಕೇಳಿರ್ತಾರೆ. ಯೂಟ್ರೋಫಿಕೇಶನ್ ವಾಟರ್ ಪೊಲ್ಯೂಷನ್ ಆನ್ಸರ್ ಇದಾಯಿತಾ? ವಾಟರ್ ಪೊಲ್ಯೂಷನನ್ನು ಕಡಿಮೆ ಮಾಡುತ್ತೆ. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಮರೀದೆ ನಮ್ಮ ಚಾನಲ್ ಗ್ರೋ ಆಗಬೇಕಾದ್ರೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ಗೆ ಇನ್ನೇನು 700 ಸಬ್ಸ್ಕ್ರೈಬರ್ಸ್ ಆಗ್ತಾ ಬಂತು. ಸೊ 700 ಸಬ್ಸ್ಕ್ರೈಬರ್ ಆದರೆ ಏನಾಗುತ್ತೆ, ಗಿವ್ ಅವೇ. ಸೊ ಗಿವ್ ಅವೇ ರಿಸಲ್ಟ್ ಆಗುತ್ತೆ. ಇನ್ ಕೇಸ್ 1,00,000 ಸಬ್ಸ್ಕ್ರೈಬರ್ ಆದರೆ ಏನು ಮಾಡ್ತೀನಿ, Q&A ನನ್ನ ಲೈಫ್ ಬಗ್ಗೆ ಕ್ವಶನ್ ಎಲ್ಲ ಕೇಳೋದಕ್ಕೆ ಆನ್ಸರ್ ಕೊಡ್ತೀನಿ. ದಟ್ಸ್ ಆಲ್ ಫಾರ್ ಟುಡೇ. ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ಕೀಪ್ ಸ್ಟಡಿಂಗ್ ಫಾರ್ CET. ಇದನ್ನು ಓದಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಓದಿ ತಿಳಿಸ್ಬೇಕು ಕಮ್ಯುನಿಟೀಲಿ, ಸರಿನಾ? ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.